ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸಾನಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ಏನು ಬ್ಲಾಗ್ ಅಂತ ತಮ್ಮೆಲ್ಲಲ್ಲಿ ನೋಡಿರ್ತೀರಾ. ಆಸ್ಮಿ ಕ್ವಶನ್ಸ್, ನಾನು ಇನ್ಸ್ಟಾದಲ್ಲಿ ಆಸ್ಮಿ ಕ್ವಶನ್ಸ್ ಹಾಕಿದ್ದೆ. ಸೊ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ ಮತ್ತು ಪರ್ಸ್ನಲಾಗಿ DM ಮಾಡಿದ್ದೀರಾ. ಸೊ ನಾನು ಒಂದಷ್ಟು ಕ್ವಶನ್ಸನ್ನು ಲೀಸ್ಟ್ ಮಾಡಿಟ್ಕೊಂಡಿದ್ದೀನಿ. ಸೊ ತುಂಬ ಜನ ರಿಪೀಟೆಡ್ ಕ್ವಶನ್ಸ್ನ ಕೇಳಿದ್ದೀರಾ. ಅದರಲ್ಲಿ ನಾನು ಒಂದು ಚೂಸ್ ಮಾಡ್ಕೊತೀನಿ. ರಿಪೀಟ್ ಅದನ್ನೇ ರಿಪೀಟ್ ಮಾಡಲ್ಲ ನಾನು. ಸ್ಟಾರ್ಟ್ ಮಾಡೋಣ ಅಲ್ವಲ್ಲ. ಆಗನ್ನ ತುಂಬ ಗಂಟಲು ನೋವಾಗ್ಬಿಟ್ಟಿದೆ ಫ್ರೆಂಡ್ಸ್, ಯಾಕಂದರೆ ಊರಿಗೆ ಹೋಗಿ ಬಂದೆ ಅಲ್ವಾ. ಸೊ ವಾಟರ್ ಚೇಂಜ್ ಆಯಿತು, ಹಾಗಾಗಿ ಏನೋ ನುಂಗೋಕ್ಕಾಗ್ತಾಯಿಲ್ಲ, ಅಷ್ಟು ಗಂಟಲು ನೋವಾಗ್ಬಿಟ್ಟಿದೆ. ಗಂಟಲು ನೋವು ಸ್ಟಾರ್ಟ್ ಆಗಿದೆ. ಓಕೆ, ಲಾಗ್ನ ಸ್ಟಾರ್ಟ್ ಮಾಡೋಣ ಅಲ್ವಾ. ಬನ್ನಿ, ಯಾರ್ಯಾರು ಏನೇನು ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡೋಣ. ಫಸ್ಟ್ನೇ ಕ್ವಶನ್ ಬಂದು, ಅಕ್ಕ ನಿಮ್ಮದು ಯಾವ ಊರು ಅಂತ ಕೇಳಿದ್ದಾರೆ. ಸೊ ನಮ್ಮ ಊರು ಬಂದು, ನಂದು ಹಾಸನ ಡಿಸ್ಟಿಕ್ಕು, ಅರಸೀಕೆರೆ ತಾಲೂಕು. ಅರಸೀಕೆರೆನಲ್ಲೇ ನಾವಿರೋದು. ಸೊ ನಮ್ಮ ಗಂಡನ ಮನೆ ಬಂದು ಬ್ಯಾಂಗ್ಳೂರಲ್ಲಿರೋದು. ಓಕೆನಾ, ಕ್ಲಿಯರಾ? ಹಾಸನ ಡಿಸ್ಟಿಕ್, ಅರಸೀಕೆರೆ, ನನ್ನ ಗಂಡನ ಮನೆ ಬ್ಯಾಂಗ್ಳೂರು. ನೆಕ್ಸ್ಟ್ ಬೇಬಿ ಪ್ಲ್ಯಾನ್ ಯಾವಾಗ? ಸೊ ನಂದು ನೆಕ್ಸ್ಟ್ ಬೇಬಿ ಪ್ಲ್ಯಾನ್ ಬಂದು ಇನ್ನೂ ಒಂದು 5 years ಬೇಬಿ ಪ್ಲ್ಯಾನಿಂಗ್ಸ್ ಇಲ್ಲ. ಸೊ ಯಾಕಂದರೆ ನಾನು ತುಂಬಾ ವೀಕ್ ಇದ್ದೀನಿ, ನಾನು ತುಂಬ ವೀಕ್ ಇದ್ದೀನಿ. ಸೊ ಹಾಗಾಗಿ ಡಾಕ್ಟ್ರೇ ಹೇಳಿದ್ದಾರೆ, ಸೊ ಇನ್ನೊಂದು 5 years ಬೇಬಿ ಪ್ಲ್ಯಾನಿಂಗ್ ಮಾಡಬೇಡಿ, ತುಂಬ ನೀವು ವೀಕ್ ಇದ್ದೀರೋ, ಬ್ಲಡ್ ಕಮ್ಮಿ ಇದೆ, ನಿಮಗೆ ತುಂಬ ಬ್ಲಡ್ ಇಂಪ್ರೂವ್ ಆಗಬೇಕಂತ ಎಲ್ಲ ಹೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಬೇಬಿ ಪ್ಲ್ಯಾನ್ 5 or 6 years. ಒಂದು 3-4 ಮೆಂಬರ್ಸ್ ಈ ಕ್ವಶನ್ಸ್ನ ಕೇಳಿದ್ದೀರಾ. ನಿಮ್ಮ ಪಾಪುಗೆ ಏನು ನೇಮ್ ಇಟ್ಟಿದ್ದೀರಾ ಅಂತ ಕೇಳಿದ್ದೀರಾ. ತುಂಬ ಜನ ಈ ಕ್ವಶನ್ನ ಕೇಳಿದ್ದೀರಾ. ಸೊ ನಮ್ಮ ಪಾಪುಗೆ ಏನು ನೇಮ್ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಪೃಥ್ವಿಕ್ ಅಂತ ನೇಮ್ ಇಟ್ಟಿದ್ದೀನಿ. ಸೊ ಅವನಿಗೆ ಪೂ ಅಕ್ಷರ ಬಂದಿತ್ತು. ಸೊ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಪೃಥ್ವಿ ಅಂತ ಇಡೋಣ ಅಂತ ಹೇಳಿದ್ರು. ಸೊ ಪೃಥ್ವಿ ಹಳೆ ನೇಮ್ ಆಗೋಯ್ತು. ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಪೃಥ್ವಿಕ್ ಅಂತ ಇಟ್ಟಿದ್ದೀನಿ ನನ್ನ ನೇಮ್ನ. ಸೊ ಅವ್ರು ಹೇಳಿದ್ದಕ್ಕೂ ಅವ್ರಿಗೂ ಬೇಜಾರಾಗಬಾರ್ದಲ್ವ, ಅವ್ರಿಗೂ ಪೃಥ್ವಿ ಅನ್ನೋದೇ ಇಷ್ಟ ಆಯಿತು. ಸೊ ಕರೆಯುವಾಗ ಪೃಥ್ವಿ ಅಂತಲೇ ಕರೆಯೋಣ ಅಂತ ಹೇಳಿ ಪೃಥ್ವಿಕ್ ಅಂತ ನೇಮ್ ಇಟ್ಟಿದ್ದೀನಿ ನನ್ನ ಪಾಪುಗೆ. ನೀವು ಯಾವ ಆ್ಯಪ್ ಯೂಸ್ ಮಾಡ್ತೀರಾ ವಿಡಿಯೋ ಎಡಿಟ್ ಮಾಡೋಕ್ಕೆ? ನಾನೇನು ದೊಡ್ಡ ಎಡಿಟರ್ ಏನಲ್ಲ, ನನಗೂ ಅಷ್ಟೊಂದು ಎಡಿಟ್ ಮಾಡೋಕ್ಕೆ ಬರಲ್ಲ. ಸೊ ನಾನು ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಅಂದರೆ VN ಯೂಸ್ ಮಾಡ್ತೀನಿ ಜಾಸ್ತಿ. ನಾನು ಜಾಸ್ತಿ VN ಆ್ಯಪಲ್ಲೇ ವೀಡಿಯೋನೆಲ್ಲ ಎಡಿಟ್ ಮಾಡೋದು. ಚೆನ್ನಾಗಿದೆ ಆ್ಯಪು. ಸೊ ಅದರಲ್ಲೇ ವೀಡಿಯೋ ಎಡಿಟ್ ಮಾಡ್ತೀನಿ. 4-5 ಜನ ಕ್ವಶನ್ ಕೇಳಿದ್ದಾರೆ. ಒಂದೇ ಕ್ವಶನ್ನು, ಅಕ್ಕ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ಅಂತ ಕೇಳಿದ್ದೀರಾ. ಸೊ ನಮ್ಮ ಹಸ್ಬೆಂಡ್ ಬಂದು, ಅವ್ರು ನಮ್ಮದೇ ಓನ್ ಕಾರ್ ಇದೆ. ಸೊ ಅದನ್ನು ಓಲೋ ಓಬರ್ ಡ್ರೈವಿಂಗ್ ಮಾಡ್ತಾರೆ ಬೆಂಗಳೂರಲ್ಲಿ. ಅಷ್ಟೇ, ಇನ್ನೇನಿಲ್ಲ. ಓಲೋ ಓಬರ್ ಮಾಡ್ತಾರೆ ಬೆಂಗಳೂರಲ್ಲಿ. ನಮ್ಮದೇ ಓನ್ ಕಾರ್ ಇದೆ, ಡ್ರೈವರ್. ಅಕ್ಕ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ. ನಮ್ಮ ಮನೆ ಹೋಮ್ ಟೂರ್ ಮಾಡೋ ಅಷ್ಟು ದೊಡ್ಡ ಮನೆ ಏನಲ್ಲ ಫ್ರೆಂಡ್ಸ್. ಸೊ ಓಕೆ, ಮಾಡ್ತೀನಿ ಹೋಮ್ ಟೂರ್ನ. ಆಲ್ರೆಡಿ ನೀವು ಒಂದು ವೀಡಿಯೋದಲ್ಲಿ ನೋಡಿರ್ತೀರ. ಒಂದು ಪುಟ್ಟು ಹಾಲಿದೆ, ಒಂದು ಬೆಡ್ರೂಮ್ ಇದೆ, ಓಪನ್ ಕಿಚನ್ ಇದೆ, ಅಷ್ಟೇ. ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಅಲ್ವಾ. ಸೊ ಅದರಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ. ತುಂಬ ದೊಡ್ಡ ಮನೆ ಏನಲ್ಲ, ಆದ್ರೂ ನಮ್ಮ ಮನೆ ಎಷ್ಟಿದೆ ಅಷ್ಟೇ ನಾನು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ನೋಡಿ. ಅಕ್ಕ ಡೈಲಿ ಲಾಗ್ಸ್ ಮಾಡಿ. ಡೈಲಿ ಲಾಗ್ಸ್ನ ಮಾಡಬೇಕು ಅಂತ ಎದ್ದೊಳ್ತೀನಿ ಬೆಳಗ್ಗೆ, ಇವತ್ತು ಲಾಗ್ ಮಾಡೋಣ ಅಲ್ವಾ ಅಂತ. ಸೊ ಮರ್ತೇ ಹೋಗುತ್ತೆ. ಇಲ್ಲ, ಮಾಡ್ತೀನಿ. ನಮ್ಮ ಪಾಪು ಜೊತೆ ಡೈಲಿ ಲಾಗ್ ಮಾಡ್ತೀನಿ. ಸೊ ನಮ್ಮ ಮಮ್ಮಿನೂ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವರು ಮನೇಲಿರಲ್ಲ. ಸೊ ಪಾಪುನ ಕ್ಯಾರಿ ಮಾಡ್ಕೊಂಡು ಹೇಗೆ ದಿನ ಪೂರ್ತಿ ನಾನು ಇರ್ತೀನಿ ಅಂತ ನೋಡಿ ಲಾಗ್ ಹಾಕ್ತೀನಿ. ಸದ್ಯದಲ್ಲೇ ಡೈಲಿ ಲಾಗ್ಸ್ನ ಮಾಡ್ತೀನಿ. ಯಾಕೆ ನಿಮ್ಮ ಹಸ್ಬೆಂಡ್ಗೆ ಲಾಗ್ ಮಾಡೋಕ್ಕೆ ಇಷ್ಟ ಇಲ್ವಾ? ನಮ್ಮ ಹಸ್ಬೆಂಡ್ಗೆ ಇಷ್ಟ ಇಲ್ಲ ಅಂತ ಏನಿಲ್ಲ. ಸೊ ಅವ್ರಿಗೊಂಥರ ಮುಜುಗರ ಜಾಸ್ತಿ. ಅವರು ಫೋಟೋ ಫೇಸ್ ಅಲ್ಲ. ಸೊ ಅವ್ರು ಫೋಟೋ ತೊಗೊಳೋಕ್ಕೂ ಜಾಸ್ತಿ ಬರಲ್ಲ, ವೀಡಿಯೋ ಮಾಡೋಕ್ಕೂ ಜಾಸ್ತಿ ಬರಲ್ಲ. ಸೊ ಮಾಡೋರಿಗೆ ಬೇಡ ಅಂತ ಅವ್ರು ಹೇಳಲ್ಲ. ಸೊ ನಿನ್ನ ಖುಷಿ, ನಿನ್ನ ಇಷ್ಟ. ಬೇಕಾದರೆ ಅವರೇ ನನ್ನ ವೀಡಿಯೋನ ಮಾಡ್ತಾರೆ, ಬಟ್ ಅದೇ ಅವ್ರ ವೀಡಿಯೋಗೆ ಬರಲ್ಲ ಅಷ್ಟೇ. ಸೊ ಅವ್ರಿಗೊಂಥರ ಮುಜುಗರ ಜಾಸ್ತಿ. ಅವ್ರಿಗೆ ಇಷ್ಟ ಆಗಲ್ಲ, ಒಂಥರ ವೀಡಿಯೋಗೆಲ್ಲ ತೋರಿಸ್ಕೊಳ್ಳೋದು ಅವ್ರಿಗೆ ಇಷ್ಟ ಆಗಲ್ಲ ಅಷ್ಟೇ. ಅದು ಬಿಟ್ಟು ಅವ್ರಿಗೆ ಇಷ್ಟ ಇಲ್ಲ ಅಂತ ಏನಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. ಬಟ್ ನನಗೆ ಮಾಡಬೇಡ ಅಂತ ಏನು ಹೇಳಲ್ಲ, ನಿನ್ನ ಇಷ್ಟ ಬಂದಾಗ ಮಾಡು ಅಂತ ಹೇಳ್ತಾರೆ.
ಅತ್ತೆ ಮನೆಗೆ ಹೋದ್ಮೇಲೆ ಯಾಕೆ ಲಾಗ್ಸ್ ಮಾಡ್ತಾ ಇಲ್ಲ? ವೆರಿ 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 ಸಾರಿ. ನಾನು ನಮ್ಮ ಅತ್ತೆ ಮನೆಗೆ ಹೋಗೋ ಲಾಗ್ನ ಮಾಡಿದೆ. ಸೊ ಆ ಕಡೆಯಿಂದ ಬರೋ ಲಾಗ್ನ ಮಾಡೋಕ್ಕಾಗಲೇ ಇಲ್ಲ. ಸೊ ನಾನು ನಮ್ಮ ಅತ್ತೆ ಮನೆಯಿಂದ ತುಂಬ ದಿನ ಆಯಿತು ಬಂದು. ಅಲ್ಲಿ ಸ್ಟೇ ಆಗಿದ್ದು ಬರೀ 3 ದಿನ ಅಷ್ಟೇ. ಯಾಕೆ ಅದು ಬರೋ ಲಾಗ್ ಮಾಡೋಕ್ಕಾಗಲಿಲ್ಲ ಅಂದರೆ ಆ ಕಡೆಯಿಂದ ಬರುವಾಗ ಲಗೇಜಸ್ ಜಾಸ್ತಿ ಆಯಿತು ನಮಗೆ. ಸೊ ಪಾಪುನ ಇಟ್ಕೊಂಡು ಲಗೇಜ್ನ ಇಟ್ಕೊಂಡು ಸ್ವಲ್ಪ ವರಮಹಾಲಕ್ಷ್ಮಿ ಟೈಮಲ್ಲಲ್ವ ನಾನು ಹೋಗಿದ್ದು. ಸೊ ಅಲ್ಲಿ ಚಿಕ್ಕಪೇಟೆ ಹೋಗಿ ನಾವು ಸ್ವಲ್ಪ ಐಟಮ್ಸ್ನೆಲ್ಲ ತೊಗೊಂಡು ತುಂಬ ರಶ್ಶು. ಸೊ ಲಾಗ್ ಮಾಡಬೇಕಿತ್ತು, ನಾನು ಆ ಲಾಗ್ನ ಮಾಡಬೇಕಾಗಿತ್ತು. ಸೊ ಪಾಪುನ ಇಟ್ಕೊಂಡು ಲಾಗ್ನ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಹಾಗಾಗಿ ಆ ಲಾಗ್ನ ಮಾಡೋಕ್ಕಾಗಲಿಲ್ಲ. ಸೊ ನಾನು ನಮ್ಮ ಅತ್ತೆಯಿಂದ ಬಂದೆ. ಸೊ ಅತ್ತೆ ಮನೆಗೆ ಹೋದ್ಮೇಲೆ ಲಾಗ್ ಯಾಕೆ ಮಾಡಿಲ್ಲ ಅಂತ ಏನಿದ್ರೆ, ನಾನೊಂದು ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಆಲ್ರೆಡಿ ನೋಡ್ಬೋದು. ಯಾವುದಂತ ಹೇಳಿದ್ರೆ ಪುನೀತ್ ಸರ್ ಅವರ ಸ್ಮಾರಕಕ್ಕೆ ಹೋಗಿದ್ವಿ ಅಲ್ವ, ನಾನು ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ, ನಮ್ಮ ಮನೆಯವರು, ನಮ್ಮ ಪಾಪು ಎಲ್ಲ. ಸೊ ನೀವು ಆ ಲಾಗ್ನ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಾನು ಆ ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಆದರೆ ಆ ಕಡೆಯಿಂದ ಬರೋ ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಐ ಆಮ್ ವೆರಿ ಸಾರಿ. ಇದು ತುಂಬ ಇಂಪಾರ್ಟೆಂಟ್. ಯಾರೋ ಒಬ್ಬರು ಕೇಳಿದ್ದಾರೆ, ಎಂತೆಂಥ ಜನ ಇರ್ತಾರೆ, ನಿಮ್ಮ ಹಸ್ಬೆಂಡ್ ಫ್ರೀ ಬಿಟ್ಟಿದ್ದಾರೆ ಅಂತ ತುಂಬ ಓವರಾಗಿ ಆಡ್ತೀರಾ ಅಲ್ವಾ ನೀವು? ಹೌದಾ? ನಿಮ್ಗಾಗಿ ಅನ್ನಿಸ್ತಾ ಇದೆಯಾ ನಾನು ಓವರಾಗಿ ಆಡ್ತಾ ಇದ್ದೀನಿ ಅಂತ? ಸೊ ಅದಕ್ಕೆ ನಾನೇನು ಮಾಡಲಿ? ನಿಮ್ಗೆ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಸೊ ನಾನು ಇರೋದೇ ಹೀಗೆ. ನೀವು ಹೇಳಿದ್ರಿ ಅಂತ ನಾನು ಓವರಾಗಿ ಆಡಲ್ಲ. ಸೊ ನೀವು ಅಂದ್ಕೊಂಡಿಲ್ಲ ಅಂತ ನಾನು ಆ ಥರನೂ ಅಲ್ಲ. ನಾನು ಇರೋದೇ ಹೀಗೆ. ನಾನು ನಾರ್ಮಲಾಗಿ ಹೇಗಿರ್ತೀನೋ ಹಾಗೇ ಇರ್ತೀನಿ. ನಿಮ್ಗೆ ಓವರ್ ಅನಿಸಿದ್ರೆ ಅದನ್ನು ನಾನೇನು ಮಾಡೋಕ್ಕಾಗಲ್ಲ. ಸೊ ನನ್ನ ಗಂಡನಿಗೆ ಪ್ರಾಬ್ಲಮ್ ಇಲ್ಲ, ನಾನಿರೋದು. ನನ್ನ ಗಂಡ ಫ್ರೀ ಬಿಟ್ಟಿದ್ದಾನೆ, ನನ್ನ ಗಂಡ ನನ್ನನ್ನು ಫ್ರೀ ಬಿಟ್ಟಿದ್ದಾನೆ ಅಂದರೆ ನಾನು ಆರಾಮಾಗಿದ್ದೀನಿ. ಸೊ ನಾನು ಓವರಾಗೇನು ಆಡ್ತಾ ಇಲ್ಲ. ನಿಮ್ಗೆ ಆ ಥರ ಅನಿಸಿದ್ರೆ ನಾನೇನೂ ಮಾಡೋಕ್ಕಾಗಲ್ಲ. ಏನು ಗೊತ್ತಾ, ಜನನೇ ಹಾಗೆ. ನಾವು ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿದ್ದಾಳೆ ಇವಳು, ಓವರಾಗಿ ಆಡ್ತಾಳೆ, ಹಾಗೆ ಹೀಗೆ ಅಂತಾರೆ. ಸೊ ನಾವೇನಾದರೂ ಸ್ವಲ್ಪ ಫೈನಾನ್ಷಿಯಲಿ ಆಗಲಿ ಅಫಿಷಿಯಲಿ ಆಗಲಿ ಏನೇ ಸ್ವಲ್ಪ ಡಲ್ಲಾದರೂ ಇವ್ರು ಹಾಗೆ ಇವ್ರು ಹಿಂಗೆ ಅಂತ ಬೆನ್ನಿಂದೆ ನಮ್ಮ ಬಗ್ಗೆನೇ ಮಾತಾಡ್ತಾರೆ. ಸೊ ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ, ನಮ್ಮ ಬಗ್ಗೆನೇ ಮಾತಾಡ್ತಾರೆ. ಆ ಥರದವ್ರಿಗೆಲ್ಲ ಐ ಡೋಂಟ್ ಕೇರ್. ಈ ಥರದವ್ರನ್ನ ನನ್ನ ಲೈಫಲ್ಲಿ ತುಂಬ ಜನ ನಾನು ನೋಡ್ಬಿಟ್ಟಿದ್ದೀನಿ. ನನ್ನ ಜೊತೆನೇ ಇರ್ತಾರೆ, ನನ್ನ ಬಗ್ಗೆನೇ ಮಾತಾಡ್ತಾರೆ. ಸೊ ನನ್ನ ಮುಂದೆ ನಡ್ಕೊಂಡು ಹೋಗ್ತಿರೋ ನನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಾನು ಹಿಂದೆ ಬರ್ತಾಯಿದ್ರು ನನ್ನ ಬಗ್ಗೆ ಮಾತಾಡ್ತಾರೆ. ಇಲ್ಲದ್ರೆ ಐ ಡೋಂಟ್ ಕೇರ್. ಸೊ ನಿಮಗೆ ನಾನು ಓವರಾಗಿ ಆಡ್ತಾ ಇದ್ದೀನಿ ಅಂತ ಅನಿಸಿದ್ರೆ ನಾನೇನು ಮಾಡಲಿ? ನಾನು ಇರೋದೇ ಹೀಗೆ. ಸೊ ನಿನ್ನ ಗಂಡ ಫ್ರೀ ಬಿಟ್ಟಿದ್ದಾರೆ ಅಲ್ವಾ? ಆಫ್ಕೋರ್ಸ್ ನನ್ನ ಗಂಡ ಫ್ರೀ ಬಿಟ್ಟಿದ್ದಾರೆ. ಬೇರೆಯವ್ರ ಥರ ಡೌಟ್ ಪಡೋದಾಗಲಿ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ, ಯಾರು ಬೇರೆಯವ್ರ ಥರ ಅಂದರೆ ಯಾರಿಗೂ ನಾನು ಹೋಲಿಸ್ತಾ ಇಲ್ಲ. ಸೊ ಹೇಳ್ತಾ ಇರೋದು, ಒಬ್ರೊಬ್ರು ಇರ್ತಾರೆ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ, ಹಾಗೆ ಮಾಡಬೇಡ ಹೀಗೆ ಮಾಡಬೇಡ. ಸೊ ಆ ಥರ ಏನಿಲ್ಲ. ಆರಾಮಾಗಿರು. ಆರಾಮಾಗಿ ನಾನು ಹೇಗಿರ್ತೀನೋ ನನ್ನನ್ನು ಹಾಕಿ ಬಿಡ್ತಾರೆ. ನೀನು ಆ ಥರ ಇರಬೇಡ, ಈ ಥರ ಇರಬೇಡ, ಆ ಡ್ರೆಸ್ ಹಾಕ್ಬೇಡ, ಈ ಡ್ರೆಸ್ ಹಾಕ್ಬೇಡ, ಯಾಕೆ ವೀಡಿಯೋ ಮಾಡ್ತೀಯ, ಆ ಥರ ನಮ್ಮ ಮನೆಯವರು ಏನು ಕೇಳಲ್ಲ. ಆ ಥರ ಹಾಗಾಗಿ ನಾನು ಫ್ರೀ ಆಗಿದ್ದೀನಿ, ಆರಾಮಾಗಿದ್ದೀನಿ. ಓಕೆನಾ? ನಿಮ್ಗೆ ಆ ಥರ ಅನಿಸಿದ್ರೆ ವೆರಿ ಸಾರಿ. ನಾನು ಯಾಕೆ ಸಾರಿ ಕೇಳಲಿ? ಅದು ನಿಮ್ಮ ಕರ್ಮ, ನಿಮ್ಮ ಮನೆ ಬರ. ನಾನು ಆ ಥರ ಅನಿಸಿದ್ರೆ ಓಕೆ. ನೆಕ್ಸ್ಟ್ ಕ್ವಶನ್, ಅತ್ತೆ ಮಾವ ಜೊತೆ ಇದ್ದೀರಾ, ಬೇರೆ ಇದ್ದೀರಾ ಅಂತ ಕೇಳಿದ್ದೀರಾ. ಸೊ ನಾವು ನಮ್ಮ ಅತ್ತೆ ಮಾವನ ಜೊತೆನೇ ಇದ್ದೀವಿ. ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನಮ್ಮ ಮಾವ, ನಮ್ಮ ಅತ್ತೆ ಎಲ್ಲ ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ. ಈಗ ನಾನು ಬಂದು 3 ಮಂತ್ಸ್ ಪ್ರೆಗ್ನೆಂಟಲ್ಲಿ ನಾನು ನಮ್ಮ ತಾಯಿ ಮನೆಗೆ ಬಂದಿದ್ದು. ಯಾಕಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಹಾಸ್ಪಿಟಲ್ಗೆ ತೋರಿಸೋಕೆಲ್ಲ ಹಿಂಸೆ ಅನ್ನಿಸ್ತು ಸ್ವಲ್ಪ. ಹಾಗಾಗಿ ಅರಸೀಕೆರೆನಲ್ಲೇ ನಮ್ಮ ಮನೆ ಹತ್ರನೇ ಹಾಸ್ಪಿಟಲ್ ಇರೋದ್ರಿಂದ ಸೊ ನನಗೆ ಆರಾಮ ಅನಿಸುತ್ತೆ ಅಂತ ನಾನು ನಮ್ಮ ತಾಯಿ ಮನೆಗೆ ಬಂದೆ. ನಮ್ಮಮ್ಮ ಒಬ್ಬರೇ ಇರೋದಲ್ವ ಮನೇಲಿ. ಸೊ ಹಾಗಾಗಿ ನಾನು ನಮ್ಮ ಅಮ್ಮನ ಮನೆಗೆ ಬಂದೆ. ಆವಾಗಿಂದ ಹೋಗಿಲ್ಲ ಅಷ್ಟೇ, ಹೋಗ್ತೀನಿ ಬರ್ತೀನಿ. ಸೊ ಹೋಗಿಲ್ಲ ಅಷ್ಟೇ, ಅಲ್ಲಿಗೆ ಹೋಗೋದು ಬರೋದು ಮಾಡ್ತಾಯಿದ್ದೀನಿ. ನಾನು ನಮ್ಮ ಅಮ್ಮನ ಮನೆಯಲ್ಲೇ ಇದ್ದೀನಿ, ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ನನಗೆ ಗೊತ್ತಿಲ್ಲ, ಯಾಕಕ್ಕ ತುಂಬ ಸಣ್ಣ ಆಗ್ಬಿಟ್ಟಿದ್ದೀರಾ? ಸೊ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕೆ ಅಂತ. ಚೆನ್ನಾಗೇ ಊಟ ಮಾಡ್ತೀನಿ, ಅಂದರೆ ಪಾಪುಗೆ ಫೀಡ್ ಮಾಡಿಸ್ತೀನಿ ಅಲ್ವಾ. ಸೊ ಹಾಗಾಗಿ ತುಂಬ ಸಣ್ಣ ಆಗಿದ್ದೀನಿ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ತುಂಬಾ ಸಣ್ಣ ಆಗಿದೆ. ನೀವು ನೋಡ್ಬೋದು, ಇಲ್ಲೆಲ್ಲ ಮೂಳೆ ಬಿಟ್ಕೊಬಿಟ್ಟಿದ್ದೀನಿ, ತುಂಬ ಇಲ್ಲೆಲ್ಲ ಒಳಗೆ ಹೋಗ್ಬಿಟ್ಟಿದೆ. ತುಂಬಾ ಸಣ್ಣ ಆಗಿದ್ದೀನಿ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಊಟ ತಿಂಡಿ ಎಲ್ಲ ಚೆನ್ನಾಗೇ ಮಾಡ್ತೀನಿ. ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ. ತುಂಬ ದಪ್ಪ ಬೇಡ, ಸ್ವಲ್ಪ ನೋಡೋ ಥರ ಆಗೋ ಥರ ದಪ್ಪ ಆಗೋಕ್ಕೆ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಫಾಲೋ ಮಾಡ್ತೀನಿ. ನನಗೂ ಗೊತ್ತಿಲ್ಲ ಯಾಕೆ ತುಂಬ ಸಣ್ಣ ಆಗಿದ್ದೀನಿ ಅಂತ.
ಸೊ ಆಟೋಮೆಟಿಕ್ಕಾಗಿ 53 kg ಇದ್ದೆ ನಾನು, ಇವಾಗ ಬಂದು 41 ಆಗಿಬಿಟ್ಟಿದ್ದೀನಿ. ತುಂಬ ಸಣ್ಣ ಆಗಿದ್ದೀನಿ, ಯಾಕೋ ನನಗೂ ಗೊತ್ತಿಲ್ಲ. ಸೊ ನೆಕ್ಸ್ಟ್, ನಿಮ್ಮ ಪಾಪು ವೆಯ್ಟ್ ಎಷ್ಟಿತ್ತು ಅಂತ ಕೇಳಿದ್ದೀರಾ. ಸೊ ನಮ್ಮ ಪಾಪು ಹುಟ್ಟಿದಾಗ ಬಂದು ಅವನ ವೆಯ್ಟ್ ಬಂದು 3 kg 300 ಗ್ರಾಮ್ ಇದ್ದ, 3 kg 300 ಗ್ರಾಮ್ ಇದ್ದ ಅವನು ಹುಟ್ಟಿದಾಗ. ಸೊ ಇವಾಗ ಅವನಿಗೆ 6 ಮಂತು, ಇವಾಗ 7 kg, 7 ಇಲ್ಲ ಅನಿಸುತ್ತೆ, 6.500 ಗ್ರಾಮ್ಸ್ ಇರ್ಬೋದು, 6.5 kg ಇರ್ಬೋದು. ಅವನು ಹುಟ್ಟಿದಾಗ ಬಂದು 3 kg 300 ಗ್ರಾಮ್ ಇದ್ದ. ಸೊ ನೋಡಿದ್ರಿ ಅಲ್ವಾ ಆಸ್ಮಿ ಕ್ವಶನ್ಸ್, ಒಬ್ಬೊಬ್ರು ಒಂದೊಂದು ಥರ ಕ್ವಶನ್ಸ್ನ ಕೇಳಿದರೆ ಅದರಲ್ಲಿ ನಾನು ಒಂದಷ್ಟು ಚೂಸ್ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ನಾನು ಇನ್ನು ಸ್ವಲ್ಪ ದಿನ ಆದಮೇಲೆ ಇನ್ಸ್ಟಾದಲ್ಲಿ ಆಸ್ಮಿ ಕ್ವಶನ್ಸ್ ಹಾಕ್ತೀನಿ. ಸೊ ಕೇಳಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಆಸ್ಮಿ ಕ್ವಶನ್ಸಲ್ಲಿ ಕೇಳಿ, ನಾನು ಆನ್ಸರ್ನ ಮಾಡ್ತೀನಿ. ಸೊ ತಪ್ಪಾಗಿ ತಿಳ್ಕೊಳ್ಳೋದಾಗಲಿ ಕಮೆಂಟ್ ಮಾಡೋದಾಗಲಿ ಮಾಡಬೇಡಿ, ಯಾಕಂದರೆ ಅವರದ್ದೇ ಆದ ಪರ್ಸ್ನಲ್ ಲೈಫ್ ಇರಿಸುತ್ತೆ, ಪರ್ಸ್ನಲ್ ಜೀವನ ಇರುತ್ತೆ. ಸೊ ನಾನು ಈ ಥರ ಮಾಡ್ತಾ ಇದ್ದೀನಿ ವೀಡಿಯೋಸ್ನ, ನನ್ನ ಗಂಡ ಫ್ರೀ ಆಗಿಬಿಟ್ಟಿದ್ದಾನೆ ಅಂದರೆ ನನ್ನ ಗಂಡ ನನ್ನ ಏನೂ ಕೇಳಲ್ಲ ಅಂತಲ್ಲ, ಅವ್ರು ಏನು ಕೇಳಬೇಕು ಅದನ್ನು ಕೇಳ್ತಾರೆ. ಸೊ ಅವ್ರು ಹೀಗಿರಬೇಕು ಆಗಿರ್ತಾರೆ. ಸೊ ಹಾಗಂತ ತುಂಬ ನನ್ನನ್ನು ಅಂದರೆ ಅದು ಮಾಡಬೇಡ ಇದು ಮಾಡಬೇಡ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಆಗಿರೋ ಹೀಗಿರೋ ಅಂತ ಅವ್ರನ್ನ ಏನೂ ನನಗೆ ಹೇಳಲ್ಲ. ನೀನು ಖುಷಿ, ನೀನು ಹೇಗಿರ್ತೀಯೋ ನೀನು ಆಗಿರು ಅಂತಲೇ ಅವ್ರು ಹೇಳೋದು. ಸೊ ಅದನ್ನು ತುಂಬ ಜನ ವೀಕಾಗಿ ಮಾತಾಡ್ತಾರೆ, ನಿನ್ನ ಗಂಡ ಆಗಿಬಿಟ್ಟಿದ್ದಾನೆ ಈಗ ಬಿಟ್ಟಿದ್ದಾನೆ. ಐ ಡೋಂಟ್ ಕೇರ್, ನಾನು ನನ್ನ ಗಂಡ ಚೆನ್ನಾಗಿದ್ರೆ ಸಾಕು, ನೀವು ಮಾತಾಡೋದು ನನಗೆ ಬೇಕಿಲ್ಲ, ಇಲ್ಲಿಗೆ ನಾನು ತೊಗೊಳ್ಳೋದು ಇಲ್ಲ, ಅದನ್ನೆಲ್ಲ ಇಗ್ನೋರ್ ಮಾಡ್ತೀನಿ. ಸೊ ನೋಡಿದ್ರಿ ಅಲ್ವಾ ಇಲಾಗ್ನ. ಸೊ ಯಾರೆಲ್ಲ ಇನ್ನೂ ನನ್ನ ವಿಡಿಯೋನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.